ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗಲ್ಲಿ ನಾನು ಧಾರವಾಡ ಕೋರ್ಟ್ ಸರ್ಕಲ್ದಲ್ಲಿರುವ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರಕ್ಕೆ ಬಂದಿದ್ದೀನಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಪ್ರತಿ ಗುರುವಾರ ಸಾವಯವ ಸಂತೆ ನಡೆದೈತೆ. ಎಲ್ಲ ಆರ್ಗಾನಿಕ್ ಪ್ರಾಡಕ್ಟ್ ಎಲ್ಲ ರೈತರು ಇಲ್ಲಿ ತೊಗೊಂಡ್ಬಂದ ಮಾರ್ತಾರೆ. ಅದ್ರ ಒಳಗಡೆ ಯಾವ ತರ ಇದೆ ಅನ್ನೋದನ್ನ ನಿಮಗೂ ತೋರಿಸ್ತೀನಿ. ವಿಡಿಯೋ ನಿಮಗೆ ಅನುಕೂಲ ಆಗ್ಬೋದು ಅನ್ಕೊಳ್ತೀನಿ. ಯಾಕಂತಂದ್ರೆ ನೀವು ಒಂದ್ ವೇಳೆ ಧಾರವಾಡ ಅಥವಾ ಹುಬ್ಬಳ್ಳಿ ಸುತ್ತಮುತ್ತ ಇದ್ರೆ, ಒಂದ್ ವೇಳೆ ನಿಮ್ಗೆ ಏನಾದ್ರು ಪ್ರಾಡಕ್ಟ್ ಬೇಕಾಗಿದ್ರ, ಸಾವಯವ ಉತ್ಪನ್ನಗಳು ಬೇಕಾಗಿದ್ರ ಇಲ್ಲಿ ಬನ್ರಿ, ಸಿಗ್ತಾವ. ನೀವು ಯಾವ್ದು ಬೇಕಾ ತೊಗೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ಫ್ರೆಂಡ್ಸ್, ನೀವೇನು ನೋಡ್ತಿದ್ದೀರಲ್ಲ, ಎಲ್ಲ ರೈತರು ಇಲ್ಲಿ ಬಂದಿದ್ದಾರ. ತಮ್ಮ ಪ್ರಾಡಕ್ಟ್ಗಳನ್ನು ಉತ್ಪನ್ನಗಳನ್ನು ತೊಗೊಂಬಂದಾರ. ಪ್ರತಿ ಗುರುವಾರ ಇಲ್ಲಿ ಸಂತೆ ನಡೀತೈತಿ. ಗುರುವಾರ ಮಾತ್ರ ಇರ್ತೈತಿ ಇದು. ಈ ಲೊಕೇಶನ್ ಒಳಗಾದ ಪ್ರತಿ ಗುರುವಾರ ಈ ಸಂತೆ ನಡೀತೈತಿ. ಇದು ಗುರುವಾರ ಸಂತೆ ಅಂತ ಕರೀತಾರ ಅಥವಾ ಸಾವಯವ ಸಂತೆನೂ ಅಂತ ಕರೀತಾರ. ಎಲ್ಲ ಪ್ರಾಡಕ್ಟ್ಸ್ ಇಲ್ಲೇ ಸಿಗ್ತಾವ ಫ್ರೆಂಡ್ಸ್. ಒಂದರಲ್ಲಿ ತುಂಬಾ ಜನ ಇದನ್ನ ತೊಗೊಳಕ್ ಪ್ರಿಫರ್ ಮಾಡ್ತಾರ. ಇವಾಗ ಒಳಗಡೆ ಹೋಗೋಣ. ಇವಾಗ ಇಲ್ಲಿ ಒಬ್ರು ಫಾರ್ಮರ್ ಇದ್ದಾರ. ಫಾರ್ಮರ್ ಅನ್ನ ಮಾತಾಡ್ಸೋಣ ಇವಾಗ. ಫ್ರೆಂಡ್ಸ್, ನಾವಿವಾಗ ಫಾರ್ಮರ್ ಆದಂತ ಚನ್ನ ಬಸವರಾಜ್ ಅವ್ರನ್ನ ಮಾತಾಡ್ಸೋಣ. ಅವ್ರ ಏಲಕ್ಕಿ ಬಾಳೆನ ಬೆಳಿತಾರ. 2.5 ಎಕರ್ಸ್ ಲ್ಯಾಂಡ್ ಇದೆ ಅವ್ರದ್ದು. ಅವರು ಬಂದಿದ್ದಾರ. ಅವ್ರು ಏನ್ ಹೇಳ್ತಾರ ಸಾವಯವ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್ ಇವಾಗ. ಚನ್ನ ಬಸವರಾಜ್ ಅವ್ರು ನಮಸ್ತೆ. ನಮಸ್ತೆ ಸರ್. ಸರ್, ನೀವೇನ್ ಬೆಳೆದಿರೋದು ಸರ್? ಸರ್, ನಾವು ಏಲಕ್ಕಿ ಬಾಳೆ 2.5 ಎಕರೆ ಬೆಳೆದಿದ್ದೀವಿ ಸರ್. ಹೌದಾ ಸರ್? ಪ್ರತಿ ಗುರುವಾರ ನೀವು ಇಲ್ಲೇ ಬಂದು ಸಂತೆ ಬರೋದಾ? ಸಂತೆ ಬರುತ್ತೆ ಸರ್ ಪ್ರತಿ ಸರ್, ಬೇರೆ ಬಾಳೆಗೂ ಮತ್ತೆ ಈ ಬಾಳೆಗೂ ಏನ್ ವ್ಯತ್ಯಾಸ ಸರ್? ಇದು ಏಲಕ್ಕಿ ಬಾಳೆ ಸರ್, ಇದು ಮೊದಲಿನ ತಳಿ ಸರ್. ಇದು ಈ ಜವಾರಿ ನೆಕ್ಸ್ಟ್ ಬರೋದು ಸರ್. ಇದು ಇದ್ರ ನೆಕ್ಸ್ಟ್ ಅಂದ್ರೆ G9 ಇದೆ ಸರ್. G9 ಬಾಳೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಡಿಮ್ಯಾಂಡ್ ಇದಕ್ಕೆ ಇದೆ ಸರ್, ಏಲಕ್ಕಿ ಬಾಳೆಗಿದೆ. ಎಲ್ಲಕ್ಕಿಂತ ಸಾವಯವದಲ್ಲಿ ನಾವು ಮಾಡಿರೋದು. ಸಂಪೂರ್ಣ ಗೋ ಆಧಾರಿತ ಕೃಷಿಯಿಂದ ಮಾಡ್ತಿದ್ದೇನೆ ಸರ್. ಇದು ಏನಿದೆ ಸರ್, ಈಗಿನ ಮಟ್ಟಿಗೆ ಈಗಿನ ಆಹಾರ ಪದ್ಧತಿಯಿಂದ ನಾವು ವಿಷವರ್ತುಲದಿಂದ ನಾವು ಹೊರಗಡೆ ಬರಬೇಕಾಗಿದೆ. ಸಾವಯವ ಕೃಷಿ ಹತ್ರ ನಾವು ಮುಖ ಮಾಡಬೇಕಾಗಿದೆ. ನಮ್ಮ ಉದ್ದೇಶ ಏನಂತಂದ್ರೆ ಗ್ರಾಹಕರಿಗೆ, ಈಗ ರೈತರಿಂದ ನೇರವಾಗಿ ನಾವು ಈ ಗ್ರಾಹಕರಿಗೆ ಕೊಡೋದ್ರಿಂದ ವಿಷಮುಕ್ತ ಆಹಾರನ ನಾವು ಗ್ರಾಹಕರಿಗೆ ನಾವು ಕೊಟ್ಟಂಗೆ ಆಗ್ತದೆ. ಅಂದ್ರೆ ಬಾಳೆಹಣ್ಣು ನೀವೇ ಬೆಳೆದಿರೋದು? ನಾವು ಬೆಳೆದಿರೋದು ನಿಮ್ಮ ಹೊಲದಲ್ಲೇ ಬೆಳೆದಿರೋದು? ಹೊಲದಲ್ಲೇ ಬೆಳೆದಿರೋದು. ನೀವೇ ಡೈರೆಕ್ಟ್ ಆಗಿ ಗ್ರಾಹಕರನ್ನ ತಲುಪೋ ಪ್ರಯತ್ನ ಮಾಡ್ತಿದ್ದೀರಾ? ನೇರವಾಗಿ ನಾವು ರೈತರಿಂದ ನಾವು ಗ್ರಾಹಕರನ್ನ ನಾವು ತಲುಪಿಸ್ಬೇಕಂತ ನಮ್ಮ ಉದ್ದೇಶ ಸರ್. ಅಷ್ಟೇ. ಇದು 60 ರೂಪಾಯಿ ಮೇಡಮ್. ತೊಳಿ. ಇಲ್ಲೇ ಬಿಲ್ ಮಾಡಬೇಕು. ಚಿಪ್ ಲೆಕ್ಕ. ಕೆಜಿ ಬರುತ್ತೆ ಸರ್. ಕೆಜಿ ಬರುತ್ತೆ ಸರ್. ಇದು 80 ರೂಪಾಯಿ ಸರ್. ಸ್ವಲ್ಪ ಹೆಚ್ಚಿಗೆ ಬರುತ್ತೆ. 15-16 ಬರುತ್ತೆ ಸರ್. 1 ಕಿಲೋ ಬರ್ತದಾ? ಸರ್, ನಾವು ಕೆಮಿಕಲ್ ಫ್ರೀ ಏನು ಮಾಡ್ತಿರೋದು. ಈಗ ಜನರಿಗೆ ನಾವು ಡೈರೆಕ್ಟಾಗಿ ಸೇಲ್ ಮಾಡ್ತಿದ್ದೀವಿ. ಈಗ ನಮ್ಮದು ಫಾರ್ಮ್ ಬಂದು ಇದು ಮುಳವಳ್ಳಿ ಹತ್ರ ಇಕ್ಕೇರಿ ಅಂತ ಗ್ರಾಮ. ನಮ್ಮ ಫಾರ್ಮಲ್ಲಿ ಬಂದು ನೀವೆಲ್ಲ ವಿಸಿಟ್ ಮಾಡ್ಕೋಬೋದು. ಅಲ್ಲಿ ನಿಮ್ಮ ಅನಿಸಿಕೆನ ನಮ್ಮ ಎಲ್ಲ ಶೇರ್ ಮಾಡ್ಕೋಬೋದು, ಹಂಚ್ಕೋಬೋದು. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಿದ್ದೀರಿ ಮಾರ್ಕೆಟ್ ಒಳಗೆ ತುಂಬ ಹಳದಿ ಆಗಿರ್ತೈತೆ. ಸಾವಯವ ಅಂತಂದ್ರೆ ಇದೇ ಥರ ಇರುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ನಿಮಗೂ ಒಳ್ಳೆ ಉತ್ಪನ್ನಗಳು ಸಿಗಲಿ ಅಂತ ನಾನು ನಿಮಗೆ ತೋರಿಸ್ತಿದ್ದೇನೆ, ಮತ್ತು ವಿಡಿಯೋನೂ ಮಾಡ್ತಿದ್ದೇನೆ. ಮಂಜುನಾಥ್ ಅವರೇ, ನಮಸ್ತೆ. ನಮಸ್ಕಾರ ಸರ್, ಈ ಪ್ರಾಡಕ್ಟ್ ನೀವೇ ಮನೇಲಿ ರೆಡಿ ಮಾಡೋದಾ? ಎಲ್ಲ ಹೋಮ್ ಪ್ರಾಡಕ್ಟ್ ಎಲ್ಲ. ಸರ್, ಏನೇನು ರೆಡಿ ಆಗುತ್ತೆ? ಶೇಂಗಾ ಚಟ್ನಿ, ಗುರೆಳ್ಳಿ ಚಟ್ನಿ, ಅಕ್ಕಿ ಚಟ್ನಿ, ಆಮೇಲೆ ಮೆಂತೆ ಹಿಟ್ಟು, ಆಲೂಗಡ್ಡೆ ಚಿಪ್ಸು, ಅವಲಕ್ಕಿ ಚಟ್ನಿ, ಶಂಕರಪಾಳೆ, ಕಾಯಿ ಸಂಡಿಗೆ, ರಾಗಿ ಹಪ್ಪಳ, ಅಕ್ಕಿ ಹಪ್ಪಳ, ಅಕ್ಕಿ ಚಟ್ನಿ ಸಂಡಿಗೆ. ಒಂದ್ ವೇಳೆ ನಿಮ್ಗೆ ಏನಾದ್ರು ಜನ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ನೀವು ಫೋನ್ ಮಾಡಿದ್ರೆ ನೀವು ಅವ್ರಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀರಿ. ಸರ್, ನಿಮ್ಮಲ್ಲಿ ಹೋಮ್ ಡೆಲಿವರಿ ಏನಾದ್ರು ಇದೆಯಾ? ಹೋಮ್ ಡೆಲಿವರಿ ಇಲ್ಲ. ನಿಮ್ಮಲ್ಲೇನೆ ಬಂದು ತಗೊಂಡು ಹೋಗ್ಬೇಕಾ? ಇಲ್ಲ, ಡೆಲಿವರಿ ಕೊಡ್ತೀವಿ. ಅದು ಬಲ್ಕ್ ಐಟಮ್ ಭಾಳ ಸಿಗ್ತೀರ. ಒಂದೊಂದು ಐಟಮ್ ಆದ್ರೆ ಓಕೆ. ಅಂತಂದ್ರೆ ನೀವು ಬಲ್ಕ್ ಐಟಮ್ಸ್ ಇದ್ರೆ ಹೋಮ್ ಡೆಲಿವರಿ ಕೊಡ್ತೀರಿ. ಸಣ್ಣ ಪ್ರಮಾಣದಲ್ಲಿ ಇದ್ರೆ ನಿಮ್ಮ ಹತ್ರನೇ ಬಂದು ತಗೊಂಡು ಹೋಗ್ಬೇಕು. ಓಕೆ, ತುಂಬಾ ಧನ್ಯವಾದಗಳು ಮಂಜುನಾಥ್ ಅವ್ರೆ. ನಮಸ್ತೆ. ಫ್ರೆಂಡ್ಸ್, ನೀವೇನ್ ನೋಡ್ತಾ ಇದ್ದೀರಿ, ಇಲ್ಲಿ ಸಾವಯವ ಸಂತೆ ಏನಿದೆ ಅಲ್ಲ, ಇಲ್ಲಿ ಪ್ರತಿ ಗುರುವಾರ ಜನ ಇದೇ ತರ ಬಂದು ಎಲ್ಲ ಅವ್ರಿಗೆ ಬೇಕಾಗಿರೋ ಉತ್ಪನ್ನಗಳನ್ನ ತಗೊಂಡು ಹೋಗ್ತಾರ. ಇಲ್ಲಿ ಯಾವ್ದಾವ್ದು ಉತ್ಪನ್ನ ಇದೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ತುಂಬಾ ಜನ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಯಾಕಂದ್ರೆ ಸಾವಯವ ಎಲ್ಲ ಕೆಮಿಕಲ್ ತಿಂದು ಬೇಜಾರಾಗಿದೆ. ಅದಕ್ಕೋಸ್ಕರ ಇವಾಗೆಲ್ಲ ಜನ ಸಾವಯವಗೋಸ್ಕರ ಪ್ರಿಫರ್ ಮಾಡ್ತಿದ್ದಾರೆ. ಇದು ಎಲ್ಲಾ ಉತ್ಪನ್ನಗಳು ಇಲ್ಲಿ ಸಿಗ್ತಾವ. ನಾನು ನಿಮಗೆ ತೋರಿಸ್ತಿದ್ದೀನಿ, ನೀವು ನೋಡ್ತಿದ್ದೀರಿ. ಫ್ರೆಂಡ್ಸ್, ಇಲ್ಲೇ ನೋಡ್ತಿದ್ದೀರಿ, ಇವೆಲ್ಲ ಸಾವಯವ ಉತ್ಪನ್ನಗಳು ಫ್ರೆಂಡ್ಸ್. ಇವೆಲ್ಲ ರೆಡಿ ಮಾಡಿದಾರ. ಈ ಪ್ರಾಡಕ್ಟ್ಗಳು ಇಲ್ಲಿ ಅವೈಲೇಬಲ್ ಇದಾವ.
ಬೆಲ್ಲ 1 ಕೆಜಿ ದೊಡ್ಡದು. ಇಲ್ಲಿ ಜನ ಬರ್ತಾರ, ಅವ್ರಿಗೆ ಯಾವ ಪ್ರಾಡಕ್ಟ್ ಬೇಕಾ ಅದನ್ನ ತೊಗೊಂಡು ಹೋಗ್ತಾರ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ನೋಡ್ತಾ ಇದ್ದೀರಿ ಎಲ್ಲಾನು ಅದರಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತೊಗೊಂಡು ಹೋಗ್ಬೋದು ನೀವು ಇಲ್ಲಿ ಬಂದ. ಫ್ರೆಂಡ್ಸ್, ನೀವು ನೋಡ್ತಿದ್ರಿ ಎಲ್ಲಾ ತರ ಪಿಕಲ್ಸ್ ಇದೆ. ಇಲ್ಲಿ ಪಿಕಲ್ಸ್ ಸಿಗತ್ತೆ, ತುಂಬಾ ಜನ ಬರ್ತಾರ. ನಾನು ಮಾರ್ನಿಂಗ್ ಇಂದ ನೋಡ್ತಾ ಇದ್ದೀನಿ, ಎಲ್ಲಾನು ಬಂದು ಇಲ್ಲೇ ತಗೊಂಡು ಹೋಗ್ತಾರೆ. ಇಲ್ಲಿ ಶಾವಿಗೆ ಸಿಗತ್ತೆ, ನೀವು ನೋಡ್ತಾ ಇದ್ದೀರಿ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ ಇಲ್ಲಿ ಆಯಿಲೂನು ಇದೆ. ಇಲ್ಲಿ ಅದಾದ್ಮೇಲೆ ಇಲ್ಲಿ ಖಾರ ಪುಡಿನೂ ಇದೆ ಫ್ರೆಂಡ್ಸ್. ನೀವು ನೋಡ್ತೀರಾ ಮಸಾಲಾ ಖಾರ ಅಂತಾರಲ್ಲ ಅದೇ ತರ. ಮತ್ತೆ ವಿಭಿನ್ನವಾದ ಹಿಟ್ಟುಗಳು ಸಿಗ್ತಾವೆ. ಇಲ್ಲಿ ಮಿಲೆಟ್ ಹಿಟ್ಟುಗಳು ಇದಾವ. ಮತ್ತೆ ಇಲ್ಲಿ ಪಾಪಡ್ಗಳು ಇದಾವೆ. ಪಾಪಡ್ ನೀವು ಬೇಕಂದ್ರೆ ಯೂಸ್ ಮಾಡ್ಕೋಬಹುದು. ಇಲ್ಲಿ ಬಂದು ನೀವು ಬೇಕಂದ್ರೆ ಇಲ್ಲಿ ತಗೋಬಹುದು ಇವೆಲ್ಲ ಪ್ರಾಡಕ್ಟ್ ಗಳನ್ನ. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಿ ಇದು ಬೆಲ್ಲ ಮಾಡಿದಾರೆ. ಈ ತರ ಚಿಕ್ಕ ಚಿಕ್ಕದಾಗಿ ಮಾಡಿದ್ದಾರೆ. ಇದು ಬೆಟ್ಟದ ನೆಲ್ಲಿಕಾಯಿಯನ್ನ ಈ ತರ ಮಾಡಿದಾರೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಮತ್ತೆ ಮಸಾಲಾ ಪದಾರ್ಥಗಳೆಲ್ಲ ಇಲ್ಲಿ ಅವೈಲೇಬಲ್ ಇದೆ. ನೀವು ನೋಡ್ತಿದ್ದೀರಿ ಮಸಾಲಾ ಪದಾರ್ಥಗಳನ್ನು ಸಿಗ್ತಾವ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿದ್ದೀರಿ, ಮತ್ತೆ ಬೆಲ್ಲನೂ ಸಿಗುತ್ತೆ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಿ ಇಲ್ಲಿ ಆರ್ಗಾನಿಕ್ ಬೆಲ್ಲನೂ ಸಿಗತ್ತೆ. ಫ್ರೆಂಡ್ಸ್, ಇಲ್ಲೇ ನೋಡ್ತಿದ್ದೀರಲ್ಲ ನೀವು, ಈ ಎಲ್ಲಾ ಉತ್ಪನ್ನಗಳು ಸಿಗ್ತಾವೆ ಇವರಲ್ಲಿ. ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾವೆ, ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಚಕ್ಲಿನೂ ಇದೆ, ಚಿಪ್ಸ್ ಇದೆ, ಬನಾನಾ ಚಿಪ್ಸ್ ಇದೆ, ಮತ್ತೆ ಉಂಡೆ ಬರ್ತಿದೆ, ಎಳ್ಳು ಉಂಡೆನೂ ನೋಡ್ತಿದ್ದೀರಿ ಫ್ರೆಂಡ್ಸ್. ಇಲ್ಲಿ ಪಂಚಗವ್ಯದ ಉತ್ಪನ್ನಗಳನ್ನ ಮಾರ್ತಿದ್ದಾರೆ. ಯಾವ್ಯಾವ ಅವ್ರ ಕಡೆ ಉತ್ಪನ್ನಗಳು ಸಿಗ್ತಾವ ಮತ್ತು ಅದರಿಂದ ಪ್ರಯೋಜನಗಳು ಏನು ಅನ್ನೋದನ್ನ ನಾನು ಅವ್ರ ಕಡೆ ಮಾತಾಡ್ತೀನಿ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಏನ್ ಮೇಡಮ್ ಪ್ರಾಡಕ್ಟ್ಸ್ ಇವೆಲ್ಲ? ನಮಸ್ಕಾರ ಸರ್, ನನ್ನ ಹೆಸರು ಸರ್ವಮಂಗಳ ಅಂತ ಹೇಳಿ. ಇದೆಲ್ಲನು ಪಂಚಗವ್ಯ ಪ್ರಾಡಕ್ಟ್ಗಳು. ಗೋಪ್ರಸಾದ ಅಂತ ಹೇಳಿ ವಿಜಯನಗರ, ಹುಬ್ಬಳ್ಳಿಯಲ್ಲಿ ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಿದೀವಿ. ಇದನ್ನ ಬಳಸೋದ್ರಿಂದ ಇವಾಗ ಏನು ನಮ್ಗೆ ತೊಂದರೆಗಳಾಗ್ತಾ ಇದಾವಲ್ಲ ಕೆಮಿಕಲ್ಸ್ ಬಳಸಿ, ಆ ಎಲ್ಲಾ ತೊಂದರೆಗಳದ್ದು ನಿವಾರಣೆಗೋಸ್ಕರ ಈ ವಸ್ತುಗಳನ್ನು ಬಳಕೆ ಮಾಡಿದ್ವಿ. ಪ್ರತಿಯೊಬ್ರು ಮನೆಯಲ್ಲಿ ಮೊದಲಿಗೆ ಆಕಳ ಸಾಕ್ತಿದ್ರು, ಅದರ ಉತ್ಪನ್ನಗಳನ್ನ ಬಳಸಿ ಆರೋಗ್ಯವಾಗಿರ್ತಿದ್ರು. ಆದ್ರೆ ಇವಾಗಿನ ಕಾಲದೊಳಗೆ ಆಕಳವನ್ನ ಸಾಕೋದಿಲ್ಲ, ಅದ್ರ ಉತ್ಪನ್ನಗಳನ್ನು ಮಾಡುವುದಿಲ್ಲ. ಅದಕ್ಕೋಸ್ಕರ ಗೋಪ್ರಸಾದ ಪಂಚಗವ್ಯ ಇವರು ಪ್ಯೂರ್ ಆಗಿ ಆಕಳದಿಂದನೇ ಮಾಡಿದಂತ ವಸ್ತುಗಳನ್ನ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಇದ್ರೊಳಗಿರುವಂತದ್ದು ಸೋಪ್, ಇದು ಪ್ಯೂರ್ ಆಗಿ ಮುಲ್ತಾನಿ ಮಿಟ್ಟಿ ಮತ್ತು ಪಂಚಗವ್ಯದಿಂದ ಮಾಡಿದ್ದು. ಇದು ವಿದೌಟ್ ಕೆಮಿಕಲ್ಸ್ ಇರ್ತದೆ. ಇದು ಮುಲ್ತಾನಿ ಮಿಟ್ಟಿ ನಮ್ಗೆ ಸಾಫ್ಟ್ ಮಾಡಿದ್ರೆ, ಪಂಚಗವ್ಯ ಇರ್ತದಲ್ಲ ಹೀಲ್ ಮಾಡ್ತದೆ. ಅಂದ್ರೆ ಗುಳ್ಳೆ ಎಲ್ಲ ಆಗ್ಬಾರ್ದು, ಆ ರೀತಿ ನಮ್ಗೆ ಹೀಲ್ ಮಾಡ್ತದೆ. ಮತ್ತೆ ನಮ್ಗೆ ತಲೆನೋವು ಬರೋದು, ಮೈಗ್ರೇನ್, ಸೈನಸ್ ಈ ಎಲ್ಲ ಪ್ರಾಬ್ಲಮ್ ಬರ್ತದಲ್ಲ, ಇದನ್ನ ಬಳಸ್ಕೊಳೋದ್ರಿಂದ ನಮ್ಗೆ ತಲೆನೋವು, ಮೈಗ್ರೇನ್, ಸೈನಸ್ ಈ ಪ್ರಾಬ್ಲಮ್ಗಳು ಕಡಿಮೆ ಆಗ್ತಾ ಹೋಗ್ತದೆ. ವಿದೌಟ್ ಕೆಮಿಕಲ್ ಇರ್ತದೆ. ಮತ್ತೆ ನಮ್ಗೆ ಇವಾಗ ಬಹಳ ಗೊರಕೆ ಬರ್ತದೆ, ಬಹಳ ನೆಗಡಿ ಆಗ್ತದೆ, ಕಫದ ತೊಂದ್ರೆ, ಅಲರ್ಜಿ. ಇದನ್ನ ಎರಡೆರಡೆ ಹನಿಯನ್ನ ಮೂಗಲ್ಲಿ ಬಿಡುದ್ರಿಂದ ಇದು ಜವಾರಿ ಆಕಳದ ಪ್ಯೂರ್ ತುಪ್ಪ ಅಷ್ಟೇನೆ. 1 ವರ್ಷ ಇಟ್ಟಿರ್ತಾರೋ, ಒಂದ ತಳಿದಷ್ಟೇ ಆಕಳ ತುಪ್ಪ. ಇದನ್ನ ಬಿಡ್ತಾ ಹೋಗೋದ್ರಿಂದ ಸೈನಸ್, ಮೈಗ್ರೇನ್, ಗೊರಕೆ ಇವೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಅದೇ ರೀತಿ ನಾವು ಇವಾಗೆಲ್ಲ ಬಳಸ್ತೀವಲ್ಲ ವ್ಯಾಸ್ಲಿನ್ ಎಲ್ಲಾನು, ಅದು ಬಳಸೋದ್ರಿಂದ ಏನಾಗ್ತದೆ, ಪೆಟ್ರೋಲಿಯಂ ಜೆಲ್ಲಿ ಕೆಮಿಕಲ್ಸ್ ಇಂದ ಮುಂದೆ ನಮ್ ಸ್ಕಿನ್ ಪ್ರಾಬ್ಲಮ್ ಬರ್ತದೆ. ಇದು ಎಳ್ಳೆಣ್ಣೆ ತುಪ್ಪದಿಂದ ಮಾಡಿದ್ದು, ವಿದೌಟ್ ಕೆಮಿಕಲ್ಸ್. ಇದನ್ನ ಹಚ್ಚೋದ್ರಿಂದ ಕೈಕಾಲ್ ಒಡೆಯೋದಿಲ್ಲ, ಆ ರೀತಿ ಎಲ್ಲಾನು ಪ್ರಾಬ್ಲಮ್ ಹೋಗ್ತದೆ. ಮತ್ತೆ ಸ್ಕಿನ್ ಪ್ರಾಬ್ಲಮ್ಸ್ ಗಳನ್ನು ದೂರ ಆಗ್ತದೆ. ಮತ್ತೆ ನಮ್ದು ಕೂದಲು ಉದುರಬಾರ್ದಂತ ಹೇಳಿ ಆಕಳದಿಂದನೇ ಮಾಡಿದ ಪ್ಯೂರ್ ಆಗಿರುವಂತ ಶಾಂಪೂ ಇದೆ. ಇದನ್ನ ಬಳಸೋದ್ರಿಂದ ಏನಾಗ್ತದ ಅಂತಂದ್ರೆ ಕೂದಲ ಉದುರುದಾಯ್ತು, ಮತ್ತೆ ಡ್ಯಾಂಡ್ರಫ್ ಆಗುದು, ಇವೆಲ್ಲಕ್ಕೂ ಕ್ಲಿಯರ್ ಆಗಿ ಕೊಡ್ತೀವಿ. ಡ್ಯಾಂಡ್ರಫ್ 2 ಅಪ್ಲೈ ಮಾಡಿದ್ರೆ ಸಾಕು, ಡ್ಯಾಂಡ್ರಫ್ ಕ್ಲೀನ್ ಆಗಿ ಹೋಗ್ತದೆ. ಇದು ವಿದೌಟ್ ಕೆಮಿಕಲ್ಸ್. ಅದೇ ಪಂಚಗವ್ಯದಿಂದ ಹ್ಯಾಂಡ್ ವಾಶ್ ವಿತ್ ಬಾಡಿ ವಾಶ್. ಮನೆಗೆ ನಾವೇನ್ ಹಾಕ್ತಿವಲ್ಲ ಹ್ಯಾಂಡ್ ವಾಶ್, ಕೈಕಾಲು ತೊಳ್ಕೊಳ್ಳಿಕ್ಕೆ, ಅದು ಕೀಟಾಣುಗಳಿಂದ ಮುಕ್ತ ಆಗ್ಬೇಕಂದ್ರೆ ಇದೇ ಆಕಳದಿಂದ ಮಾಡಿದ ಪ್ಯೂರ್ ಆಗಿರುವಂತ ಪಂಚಗವ್ಯದಿಂದ ಬಳಸುವಂತದ್ದಾಗಿದೆ. ಇದು ಅದರಲ್ಲೇ ಗೋ ಅರ್ಕ ಇದೆ,
ಪೂಜೆಗಾಗಿನೂ ಬಳಸ್ಬೋದು, ಈಡೇಬಲ್ ಆಗಿ ಅಂದ್ರೆ ಕೈಕಾಲು ನೋಯ್ತದೆ, ಮತ್ತೆ ಡಯಾಬಿಟಿಸ್ ಇದೆ, ಅದಕ್ಕೆ ಬೇರೆ ಬೇರೆ ರೀತಿಯೊಳಗ ಹಾಕಿದಂತ ಔಷಧಿಂತ್ರ ಮಾಡಿದಂತ ಇವನ್ನು ನಾವು ಕೊಡ್ತಿದ್ವಿ. ಪಂಚಗವ್ಯದ ಉತ್ಪನ್ನಗಳನ್ನ ಕೊಡ್ತಿದ್ವಿ. ಅಷ್ಟೇ ಅಲ್ಲದೆ ದಂತ ಮಂಜನನ್ನು ಕೊಡ್ತಿದ್ದೀವಿ. ಹಲ್ಲನ್ನ ಬಹಳ ಒಸಡು ಗಟ್ಟಿ ಇರುದಿಲ್ಲ, ಸೆನ್ಸೇಷನ್ ಪ್ರಾಬ್ಲಮ್, ಈ ಎಲ್ಲಾ ಪ್ರಾಬ್ಲಮ್ ಹೋಗ್ಲಿಕ್ಕೆ ದಂತ ಮಂಜನ ಕೊಡ್ತೀವಿ. ಇದನ್ನು ಆಕಳ ಸಗಣಿಯಿಂದ ಸುಟ್ಟೆ ಮಾಡಿರ್ತೀವಿ, ವಿದೌಟ್ ಕೆಮಿಕಲ್ಸ್, ಪಚ್ಚಕರ್ಪೂರ ಮತ್ತೆ ತ್ರಿಫಲಾ ಚೂರ್ಣ ಹಾಕಿ ಮಾಡಿರ್ತೀವಿ. ಮತ್ತೆ ನಮ್ದು ಸನಾತನದ ಐಟಮ್ಸ್ ಗಳು ಸಿಗ್ತಾವು. ಇದ್ರ ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ ಸನಾತನದ ಅಂತಂದ್ರೆ ಪ್ಯೂರ್ ಆಗಿರುವಂತಹ ವಿಷಯಗಳನ್ನ ತಿಳಿಸ್ಕೊಡ್ತೀವಿ. ಧರ್ಮದ ವಿಷಯಗಳನ್ನು ಕೊಡುವಂತಹ ಸನಾತನ ಸಂಸ್ಕೃತಿದು ಮೇನ್ ಆಗಿರುವಂತಹ ಕ್ಯಾಲೆಂಡರ್ ಇದೆ 2024 ಮತ್ತೆ ನಮ್ದು ಬಳಸುವಂತಹ ಉದ್ಬತ್ತಿಗಳು ಸದ ಕೆಮಿಕಲ್ಸ್ ಇಂದ ಫ್ರೀ ಆಗಿರ್ಬೇಕು. ಹೊರಗಡೆ ಬರುವಂತ ಉದ್ಬತ್ತಿ ಇಂತ್ರ ಹೊಗೆ ಏನಾಗ್ಬೇಕಂದ್ರೆ ನಮಗೆ ಶ್ವಾಸಕೋಶಕ್ಕೆ ಅಡಚಣೆ ಮಾಡಬಾರ್ದು. ಕೆಮಿಕಲ್ಸ್ ಇಂತ್ರ ಇದು ಪ್ಯೂರ್ ಆಗಿ ಸಸ್ಯಗಳಿಂದ ಅಂಟಿಂತ್ರ ತಯಾರು ಮಾಡಿರ್ತೀವಿ. ಮನೆಯೊಳಗೆ ಬಳಸೋದ್ರಿಂದ ವಾಸ್ತು ಶುದ್ಧಿ ಆಗ್ತದೆ, ಮತ್ತೆ ಅದರಲ್ದ್ರೆ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗ್ತದೆ. ಇದು ಬಳಸೋದ್ರಿಂದ 5 ಫ್ಲೇವರ್ ಅಲ್ಲಿ ಸಿಗ್ತದೆ, ನೋಡ್ಬೋದು. ಇದು ಕನಕ ಚಂಪಾ, ಗಂಧ, ರಜನಿಗಂಧ ಮತ್ತೆ ಚಮೇಲಿ ಮತ್ತೆ ಕೇವಡ 5 ಫ್ಲೇವರ್ ಅಲ್ಲಿ ಸಿಗ್ತದೆ ನಮ್ಗೆ. ಮತ್ತೆ ಪ್ಯೂರ್ ಆಗಿರುವಂತ ಕುಂಕುಮ ಸಿಗ್ತದೆ, ವಿದೌಟ್ ಕೆಮಿಕಲ್ಸ್ ಇರ್ತದೆ. ಇದನ್ನ ಅರಿಶಿಣ ಮತ್ತು ಸುಣ್ಣದಿಂದ ಮಾಡಿರ್ತದೆ, ಯಾವ್ದೇ ರೀತಿ ಕೆಮಿಕಲ್ಸ್ ಇರಲ್ಲ. ಇದನ್ನ ಹಚ್ಚಬೇಕಾದ್ರೂ ಹಚ್ಚುವಂತ ಮೇಣ ಸದಕ್ಕೂ ನಾವು ಪ್ಯೂರ್ ಆಗಿ ಸಸ್ಯಗಳಿಂದ ತಯಾರು ಮಾಡಿರ್ತೀವಿ. ಇದನ್ನ ನಾವು ಹಚ್ಚಿ ಕುಂಕುಮ ಹಚ್ಚಿದ್ರೆ ಸಾಯಂಕಾಲ ತನಕ ಹೊರಟೋಗುದಿಲ್ಲ. ಇದನ್ನ ಹಚ್ಚೋದ್ರಿಂದ ಭಾರತೀಯ ಸಂಸ್ಕೃತಿಯ ರಕ್ಷಣೆ ಆಗ್ತದೆ, ಮತ್ತೆ ನಮ್ಗೆ ಆರೋಗ್ಯ ವರ್ಧನೆನೂ ಆಗ್ತದೆ ಇದು ಬಳಸೋದ್ರಿಂತ್ರನು. ಯಾಕಂದ್ರೆ ಇದು ಅರಿಶಿಣದಿಂದ ಮಾಡಿರ್ತೀವಿ. ಮತ್ತೆ ಅಷ್ಟಗಂಧ ಅಂತ ಹೇಳಿ ಸಿಗ್ತದೆ, ಗಂಧವನ್ನ ಪುಡಿಯಲ್ಲಿ ಮಾಡಿದಂಥದ್ದು, ವಿದೌಟ್ ಕೆಮಿಕಲ್ಸ್ ಇರ್ತದೆ. ಇದು ಈ ಗಂಧವನ್ನ ಹಚ್ಕೊಳ್ಳೋದ್ರಿಂದ ಸುಗಂಧನೂ ಬರ್ತದೆ, ತಂಪ್ ಆಗಿದಂತ ಅರಿವು ಸದಕ್ಕೆ ನಮಗೆ ಬರ್ತದೆ, ಹೆಲ್ದಿ ಆಗಿರ್ತದೆ ಇದು ಸದಕ್ಕೆ. ಇನ್ನು ಪಚ್ಚಕರ್ಪೂರ ಏನದ ಅಂತಂದ್ರೆ ಇದು ಕೆಮಿಕಲ್ಸ್ ಫ್ರೀ ಆಗಿದ್ರಿಂದ ಮನೆಯೊಳಗೆ ಹಾಕೋದ್ರಿಂದ ನೆಗೆಟಿವಿಟಿ ದೂರ ಆಗ್ತದೆ. ಪ್ಲಸ್ ಅದ್ರ ಜೊತೆಗೆ ಇದನ್ನ ನಾವು ಮನೆಯೊಳಗೆ ಉರಿಸೋದ್ರಿಂದ ಕಪ್ಪು ಹವೆ ಹೊರಗಡೆ ಬರುದಿಲ್ಲ, ಯಾಕಂದ್ರೆ ಇದ್ರೊಳಗೆ ಕೆಮಿಕಲ್ಸ್ ಇರೋದಿಲ್ಲ. ಈ ರೀತಿಯಾಗಿ ನಮ್ದು ಎಲ್ಲಾ ಉತ್ಪನ್ನಗಳದಾವು. ಈ ವಸ್ತುಗಳು ಧಾರವಾಡದಲ್ಲಿನೂ ಸಿಗ್ತದೆ. ರವಿವಾರ ಪೇಟೆಯಲ್ಲಿ ಅಂದ್ರೆ ಗಾಂಧಿ ಚೌಕ, ರವಿವಾರ ಪೇಟೆ, ಗೋಪ್ರಸಾದ ಅಂಗಡಿ ಇಲ್ಲಿನೂ ಸದೇ ಸಿಗ್ತದೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿದ್ದೀರಿ ತರಕಾರಿನೂ ಸಿಗ್ತೈತೆ ಸಾವಯವದ. ತುಂಬಾ ಜನ ಇಲ್ಲಿ ಬಂದು ತೊಗೊಳ್ತಿದ್ದಾರೆ, ನೀವು ನೋಡ್ತಿದ್ದೀರಿ. ನಮ್ಮ ಕಡೆ ಸಿರಿಧಾನ್ಯನ ಮತ್ತು ಕುಸುಬೆಣ್ಣೆ ಸಿರಿಧಾನ್ಯ, ಆಮೇಲೆ ಜವಾರಿ ಎಗ್, ಮತ್ತು ಗ್ಯಾಸ್ ಮೇಲೆ ಅಡುಗೆ ಮಾಡುವಂಥವು ಬಾಳಿಗೆ ಕಪ್ಪು ಎಲ್ಲ ಸಿಗ್ತಾವೆ. ಆಮೇಲೆ ಅಕ್ಕಿಗಳು ಸಿಗ್ತಾವೆ, ಆಮೇಲೆ ಜವಾರಿ ಕಾಳು ಅವೆಲ್ಲ ಸಿಗ್ತವೆ. ಫ್ರೆಂಡ್ಸ್, ಇಲ್ಲಿ ರುಚಿಕರವಾದ ಪಾರಂಪರಿಕ ಆಹಾರ ಪದಾರ್ಥಗಳಂತಿದಾವೆ. ಯಾವ್ದಾವ್ದು ಆಹಾರ ಪದಾರ್ಥಗಳಿದಾವೆ, ಯಾವ್ಯಾವ ಸೇಲ್ ಮಾಡ್ತಾರೆ, ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತೈತೆ, ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಆಗ್ತೈತೆ ಅನ್ನೋದನ್ನ ಅವ್ರನ್ನ ಕೇಳೋಣ ಇವಾಗ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ಏನೇನು ಪ್ರಾಡಕ್ಟ್ಸ್ ಸಿಗ್ತದೆ ನಿಮ್ಮಲ್ಲಿ? ಸರ್ ನಮ್ಮಲ್ಲಿ ಎಲ್ಲ ಥರ ಮನೆ ಒಳಗೆ ಮಾಡಿರುವಂಥ ಎಲ್ಲ ಥರದ ಉಪ್ಪಿನಕಾಯಿಗಳು ಸಿಗ್ತಾವೆ ಸರ್ ನಮ್ಮ ಕಡೆ ಸರ್. ಓಕೆ. ಹಾಂ, ಮನೆ ಒಳಗೆ ಮಾಡಿರೋ ಸರ್ ಎಲ್ಲ ಥರದ ಉಪ್ಪಿನಕಾಯಿ ಸಿಗ್ತವೆ. ಮತ್ತೆ ಉಪ್ಪಿನಕಾಯಿ ಬಿಟ್ಟು ಮತ್ತೆ ಏನು ಸಿಗುತ್ತೆ? ಎಲ್ಲ ಪಾಪಡ್ ಸಿಗ್ತವೆ ಸರ್, ಮಸಾಲೆ ಪಾಪಡ, ಪ್ಲೇನ್ ಪಾಪಡ, ರಾಗಿದ್ ಸರ್, ಅಲಸಂದಿ ಕಾಳಿನ ಹಪ್ಪಳ ಸಿಗುತ್ತೆ ಸರ್, ಪೂರ ಸರ್. ಎಲ್ಲ ಮೆಣಸಿಕಾಯಿ ಸಿಗ್ತವೆ ಸರ್, ಎಲ್ಲ ಥರದ್ದು ಬಾಳಕ ಮೆಣಸಿಕಾಯಿ, ಮಜ್ಜಿಗೆ ಮೆಣಸಿಕಾಯಿ ಸರ್, ಲೆಮನ್ ಚಾಟ್ ಸಿಗುತ್ತೆ ಸರ್. ಎಲ್ಲ ಥರದ ಚಕ್ಲಿ ಉಂಡಿ ಎಲ್ಲ ಸಿಗ್ತವೆ ಸರ್. ಶೇಂಗಾ ಉಂಡಿ ಸಿಗುತ್ತೆ, ಬೇಸನ್ ಉಂಡಿ ಇದೆ ಸರ್, ಜೋಳದ ನುಚ್ಚು, ರವಾ ಚಕ್ಲಿ, ಎಲ್ಲ ಥರದ ಚಕ್ಲಿ ಕೂಡ ಸಿಗ್ತವೆ ಸರ್. ಜೋಳದ ಚಕ್ಲಿ ನಮ್ಮಲ್ಲಿ ಎಲ್ಲ ಥರದ್ದು ಪ್ರಾಡಕ್ಟ್ ಕೂಡ ಆನ್ಲೈನ್ ವೆಬ್ಸೈಟ್ ಕೂಡ ಇದೆ ಸರ್ ನಮ್ಮ ಪೂರ ಸರ್. ಸರ್, ನಿಮ್ದು ಹೆಸರೇನು ಸರ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್? ಸರ್ ವಿಕೆ ಫುಡ್ಸ್ ಅಂತ ಬರ್ತದೆ ಸರ್, ಸಾಧನಕೆರೆಯಲ್ಲಿ ಬರುತ್ತೆ. ಸಾಧನಕೆರೆ ಸರ್ ನಮ್ಮ ಪೂರ. ಓಕೆ ಫ್ರೆಂಡ್ಸ್, ಒಂದ್ ವೇಳೆ ನೀವೇನಾದ್ರೂ ಸಾಧನಕೆರೆ ಹತ್ರ ಇದ್ರೆ, ಈ ಪ್ಲಾಂಟ್ ನಿಯರ್ ಇದ್ರೆ ಒಂದ್ಸಲ ವಿಸಿಟ್ ಮಾಡ್ರಿ. ಮೇ ಬಿ ಎಲ್ಲ ಒಳ್ಳೆ ಪ್ರಾಡಕ್ಟ್ಸ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಅವರು. ತಗೊಳ್ರಿ, ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸರ್ ನಮಸ್ತೆ. ಸರ್, ನಿಮ್ಮಲ್ಲಿ ಯಾವುದೇ ಪ್ರಾಡಕ್ಟ್ ಸಿಗ್ತೈತಿ ಸ್ವಲ್ಪ ಹೇಳ್ತೀರಾ ಸರ್? ನಮ್ಮಲ್ಲಿ ಶಾವಿಗೆ ಸಿಗತ್ರಿ, ಪ್ಯೂರ್ ಹೋಮ್ ಮೇಡ್ ಉಪ್ಪಿನಕಾಯಿ ರೀ, ಬೆಲ್ಲ ರೀ, ಜೊನ್ನೆ ಬೆಲ್ಲ, ಶುಂಠಿ ಬೆಲ್ಲ ಸಿಗತ್ರಿ, ಕಾರ್ಪುಡಿ ನಮ್ದ ಸ್ವಂತದ್ರಿ, ಮೆಣಸಿಕಾಯಿನೂ ಸ್ವಂತ ಸಿಗ್ತಾವ್ರಿ, ನಮ್ದ ಹೊಲದ್ರಿ. ದ್ಯಾವನೂರು ಕಡ್ಡಿ ಅಂತ ಹೇಳ್ರಿ, ಇದು ಕಾಯಿ ರೀ, ಮೆಣಸಿಕಾಯಿ, ಕೆಂಪಕಾಯಿ ನಾವು ಹೊಲದಾಗ ಸ್ವಂತ ಬೆಳೆದ 20 ಎಕರೆಗೆ ನಾವು ಮಾರಾಟ ಮಾಡ್ತೇವ್ರಿ. ಹೊರಗಡೆ ಮಾರುವುದಿಲ್ರಿ ನಾವು. ಬೀಜಕ್ಕೆ ಮತ್ತು ಕಾರ್ಪುಡಿಗೆ ಹಿಂಗೆ ಅಷ್ಟೇ ರೀ ಕೊಡ್ತೇವೆ. ನಮ್ದು ಹುಬ್ಳಿ ತಾಲೂಕು ಬಂಡವಾಡ್ರಿ. ಬೇಕಾದ್ರೆ ಅಲ್ಲಿ ನಮ್ಮ ಹೊಲಕ್ಕೆ ಬಂದು ನೋಡಿದ್ರು ಗೊತ್ತಾಗತ್ತೆ ರೀ ನಮ್ಗೆ. ನಾವು ಸ್ವಂತ ಸಾವಯವ ಪದ್ಧತಿ ಒಳಗೆ ಬೆಳೆದವ್ರಿ ಮೆಣಸಿಕಾಯಿ. ಸದ್ಯ ಹಣ್ಣು ಐತಿ, ಹೊಲ ಬಂದು ನೋಡ್ಬೋದು ರೀ. ಫ್ರೆಂಡ್ಸ್, ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.